ಜೊತೆಗೆ ಮಾತನಾಡುವಂತಹ ದೇವರು ಅಂದರೆ ತಿರುಪತಿಯ ತಿಮ್ಮಪ್ಪ. ಅದಾದ ಮೇಲೆ ಎಲ್ಲ ಭಕ್ತರ ಜೊತೆಗೆ ಮಾತನಾಡುವ ದೇವತೆ ಯಾರು ಅಂತ ಕೇಳಿದ್ರೆ ಅವನು ಹನುಮಪ್ಪ, ಆಂಜನೇಯ. ಯಾಕೆ ಅಂದ್ರೆ ನೀವು ಎಲ್ಲೇ ಹೋದರೂ ಕೂಡ ಹನುಮಪ್ಪ ಇರದೇ ಇರುವಂತಹ ಊರೇ ಇಲ್ಲ. ನೀವು ಎಲ್ಲಿ ಹೋದರೂ ಕೂಡ ಅಲ್ಲಿ ಆಂಜನೇಯನ ಗುಡಿ ಇದ್ದೇ ಇದೆ. ಇಡೀ ಭಾರತದಲ್ಲಿ ನೀವು ಎಲ್ಲೇ ಹೋಗ್ರಿ, ಯಾವ ಕುಗ್ರಾಮ ತುಂಬಾ ಜನ ಯಾರು ಇಲ್ಲೇ ಇಲ್ಲ, ಆದ್ರೆ ಅಲ್ಲಿ ಮಾತ್ರ ಒಬ್ಬ ಹನುಮಪ್ಪ ಇರ್ತಾರೆ. ಹನುಮನ್ ದೇವರ ಗುಡಿ ಇರುತ್ತೆ. ಎಲ್ಲಿ ಹೋದರೂ ಕೂಡ ಹನುಮನ್ ದೇವರ ಗುಡಿ ಇದೆ ಹೊರತು ಸುಗ್ರೀವನ ಗುಡಿ ಇಲ್ಲ. ಯಾಕೆಂದ್ರೆ ಸುಗ್ರೀವ ತಾನು ಬೇಡಿದ, ಹನುಮಪ್ಪ ಯಾವುದನ್ನು ಬೇಡಲಿಲ್ಲ. ಹಾಗಾಗಿ ಎಲ್ಲ ಭಕ್ತರ ಜೊತೆಗೆ ಮಾತನಾಡುವಂತಹ ದೇವತೆ ಯಾರು ಅಂದ್ರೆ ಹನುಮಪ್ಪ. ಇನ್ನು ನೆಕ್ಸ್ಟ್ ನಾವು ಬರಬೇಕಾದದ್ದು ಯಾರು ಅಂದ್ರೆ ಎಲ್ಲ ಭಕ್ತರ ಜೊತೆಗೆ ಮಾತನಾಡುವ ಗುರುಗಳು ಅಂದ್ರೆ ಯಾರು ಅಂದ್ರೆ ಮಂಚಾಲೆ ರಾಘಪ್ಪ ಅಂತ ನಾವು ಅವಶ್ಯವಾಗಿ ಹೇಳಬಹುದು. ಹಾಗಾಗಿ ಈ 3 ಸೆಂಟೆನ್ಸ್ ಅನ್ನು ಬರೆದಿಟ್ಕೊಳ್ಳಿ. ಭಕ್ತರ ಜೊತೆಗೆ ಮಾತನಾಡುವ ದೇವರು ತಿಮ್ಮಪ್ಪ, ಭಕ್ತರ ಜೊತೆಗೆ ಮಾತನಾಡುವ ದೇವತೆ ಹನುಮಪ್ಪ, ಭಕ್ತರ ಜೊತೆಗೆ ಮಾತನಾಡುವ ಗುರುಗಳು ಅಂದ್ರೆ ಮಂತ್ರಾಲಯ ರಾಘಪ್ಪ. ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಭಕ್ತರ ಜೊತೆಗೆ ಮಾತನಾಡ್ತಾರೆ. ಭಕ್ತರು ಬೇಡಿದ ಎಲ್ಲ ಇಷ್ಟಾರ್ಥಗಳನ್ನ ನಮಗೋಸ್ಕರವಾಗಿ ದೇವರ ಹತ್ತಿರ ಬೇಡಿ ಏನೇನು ಭಕ್ತರು ಬೇಡ್ತಾರೋ ಅದನ್ನೆಲ್ಲವನ್ನು ಕೊಡ್ತಾರೆ. ರಾಘವೇಂದ್ರ ಸ್ವಾಮಿಗಳವರ ಚರಿತ್ರೆ, ಅವರ ಮಹಿಮೆ ಇವತ್ತು ತಾವೆಲ್ಲ ಭಕ್ತರು ನಿಮ್ಮ ನಿಮ್ಮ ಒಂದೊಂದು ಅನುಭವಗಳನ್ನು ಹೇಳ್ತಾ ಇದ್ರೆ ನೀವೇ ಹೇಳ್ಬೋದು, ನಮಗೆ ರಾಯರು ಈ ರೀತಿ ಅನುಗ್ರಹ ಮಾಡಿದ್ರು, ನಮಗೆ ರಾಯರು ಈ ರೀತಿ ಅನುಗ್ರಹ ಮಾಡಿದ್ರು ಅಂತ. ಆದರೆ ನಿಜವಾಗಲೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ನಮ್ಮೆಲ್ಲ ಭಕ್ತರ ಜೊತೆಗೆ ಚೆನ್ನಾಗಿ ಮಾತಾಡ್ತಾರೆ, ಅವರ ಅಪೇಕ್ಷೆಗಳನ್ನು ಪೂರ್ಣ ಮಾಡ್ತಾರೆ. ಅದರ ಜೊತೆಗೆ ಅವರು ಮಾಡಿದ ಸೇವೆ ಏನಿದೆ ನೋಡಿ, ಅದು ಅಪಾರವಾದ ಸೇವೆ, ಸಾಮಾನ್ಯವಾದ ಸೇವೆ ಇಲ್ಲ. ಅವರು ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಸಾಧನೆ ಅನೇಕ ಜನ ಎಷ್ಟು ಇವತ್ತು ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಅವರ ಚರಿತ್ರೆ ಇಷ್ಟು ವಿಸ್ತಾರವಾಗಿ ಹೋಗಿದೆ ಅಂದರೆ ಕೆಲವು ಜನ ಯಾರು ನಮ್ಮ ವರ್ಗದಲ್ಲಿ ಬಂದಿಲ್ಲ, ಬೇರೆ ಅನ್ಯ ಜಾತಿಯವರಿದ್ದಾರೆ, ಅವರೇನ್ ತಿಳಿದಿದ್ದಾರೆ ಅಂದ್ರೆ ರಾಯರನ್ನೇ ದೇವರು ಅಂತ ತಿಳಿದಿದ್ದಾರೆ. ಅವರಿಗೆ ರಾಯರು ಯಾರು, ಮಧ್ವಾಚಾರ್ಯ ಯಾರು, ಜಯತೀರ್ಥರು ಯಾರು, ದೇವರು ಯಾರು ಅಂತ ಗೊತ್ತಿಲ್ಲ. ನೀವು ಅಕ್ಷತೆ ಅಂಗಾರವನ್ನು ಹಚ್ಕೊಂಡು ಹೋದ್ರಿ ಅಂದ್ರೆ ಆಗ ಅವರು ಕೇಳ್ತಾರೆ, ನಿಮ್ಮ ದೇವರು ರಾಯರಲ್ಲ, ಯಾಕೆ ರಾಯರು ಅಕ್ಷತೆ ಅಂಗಾರ ಹಚ್ಕೊಂಡಿರ್ತಾರೆ, ನೀವು ಅಕ್ಷತೆ ಅಂಗಾರ ಹಚ್ಕೊಳ್ತೀರಿ, ಅದಕ್ಕಾಗಿ ನಿಮ್ಮ ದೇವರೇ ರಾಯರು ಅಂತಾರೆ. ಆ ಭಾವನೆ ಆ ಎಲ್ಲ ಜನರಿಗೆ ಬಂದಿದೆ ಅಂದ್ರೆ ವಿಚಾರ ಮಾಡಿ, ರಾಘವೇಂದ್ರ ಸ್ವಾಮಿಗಳವರು ದೇವರಲ್ಲ, ರಾಘವೇಂದ್ರ ಸ್ವಾಮಿಗಳವರು ದೇವದೂತ. ದೇವರು ನಮಗೋಸ್ಕರವಾಗಿ ಭಕ್ತರಿಗೋಸ್ಕರವಾಗಿ ಕಳಿಸಿಕೊಟ್ಟಿರುವಂತಹ ದೇವರ ಸೇವಕ. ನಿಷೇವಣ ಲಬ್ಧ ಸಮಸ್ತ ಸಂಪದ, ಹರಿಪಾದ ಕಜ್ಯ ನಿಷೇವಣ ಲಬ್ಧ ಸಮಸ್ತ ಸಂಪದ. ರಾಘವೇಂದ್ರ ಸ್ವಾಮಿಗಳವರು ಆ ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನ ಮಾಡಿ 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 ಭಕ್ತರು ಬೇಡಿದ ಎಲ್ಲ ಇಷ್ಟಾರ್ಥಗಳನ್ನು ಕೊಡ್ತಾರೆ. ಏನಾಯಿತು ಅಂದ್ರೆ ಮೊದಲು ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳವರ ಅತ್ಯಂತ ಭಕ್ತರು.
ರಾಘವೇಂದ್ರ ಸ್ವಾಮಿಗಳವರು ವೃಂದಾವನವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಆ ಗುರುಗಳ ವಿರಹ, ಅಯ್ಯೋ ನಮ್ಮ ಗುರುಗಳು ಹೊರಟೋಗ್ಬಿಟ್ಟಿದ್ದಾರೆ, ನಮ್ಮ ಗುರುಗಳು ನಮ್ಗೆ ಕಾಣಿಸೋದಿಲ್ಲ ಅಂತ ವಿಚಾರದಿಂದ ಅಪ್ಪಣ್ಣಾಚಾರ್ಯರು ರಾಯರ ಸ್ತೋತ್ರ ಮಾಡ್ತಾ ಬಂದ್ರು. ರಾಯರ ಸ್ತೋತ್ರ ಮಾಡ್ತಾ ಬರೋ ಅಷ್ಟರಲ್ಲಿ ರಾಯರ ವೃಂದಾವನ ಆಗಿ ಹೋಗ್ಬಿಟ್ಟಿದೆ, ಪ್ರವೇಶ ಆಗಿ ಹೋಗ್ಬಿಟ್ಟಿದೆ. ಎಷ್ಟು ಅಪ್ಪಣ್ಣಾಚಾರ್ಯಗೆ ಗುರುಭಕ್ತಿ, ಎಷ್ಟು ಗುರುಭಕ್ತಿ ಅಂದರೆ ನೋಡಿ, ಆಗ ಅಪ್ಪಣ್ಣಾಚಾರ್ಯ ಹೇಳ್ತಾರೆ, ಯಾರು ರಾಘವೇಂದ್ರ ಸ್ವಾಮಿಗಳವರ ಸೇವೆಯನ್ನ ಮಾಡ್ತೀರಿ, ಅವರ ಸ್ತೋತ್ರವನ್ನ ಮಾಡ್ತೀರಿ, ಅವರ ನಾಮಸ್ಮರಣೆಯನ್ನ ಮಾಡ್ತೀರಿ, ಅವರಿಗೆ ಎಲ್ಲ ವಿಧವಾದ ಸೌಖ್ಯವನ್ನ ರಾಯರು ಕೊಟ್ಟೇ ಕೊಡ್ತಾರೆ ಎಂಬ ಅಭಿಪ್ರಾಯದಿಂದ ಬಂದು ಆ ವೃಂದಾವನವನ್ನು ನಮಸ್ಕಾರ ಮಾಡಿ ಕಿಂತಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯ ಕೀರ್ತಿ ದಿಗ್ವಿಜಿತ ವಿಭೂತಿರತುಲ ಅಂತ ಇಷ್ಟೇ ಆ ಅಪ್ಪಣ್ಣಾಚಾರ್ಯರು ಮಾಡಿದ್ದಾರೆ. ಆಗ ನೋಡಪ್ಪ, ನೀನು ಹೇಳಿದ ಸ್ತೋತ್ರವನ್ನ ಯಾರು ಪಾರಾಯಣ ಮಾಡುತ್ತಾರೆ ಅವರಿಗೆಲ್ಲ ಇಷ್ಟಾರ್ಥಗಳನ್ನು ಕೊಡುವುದಕ್ಕಾಗಿ ನನ್ನ ಅಂತರ್ಯಾಮಿಯಾದ ಹಯಗ್ರೀವ ರೂಪಿಯಾದ ಪರಮಾತ್ಮ ಇದ್ದಾನೆ ಅಂತ ವೃಂದಾವನದಿಂದ ಶಬ್ದ ಬಂತು. ಸಾಕ್ಷಿ ಹಯಾಸೂತ್ರಹಿ ಅಂತ ವೃಂದಾವನದಿಂದಲೇ ರಾಯರು ಮಾತನಾಡಿದರು. ಯೋಚನೆ ಮಾಡಿ, ರಾಘವೇಂದ್ರ ಸ್ವಾಮಿಗಳವರು ಸಜೀವ ವೃಂದಾವನವನ್ನು ಪ್ರವೇಶ ಮಾಡಿದರು. ಅವರ ಅವತಾರದ ಕಾರ್ಯ ಎಲ್ಲ ಮುಗಿದ ಮೇಲೆ ಎಲ್ಲ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ, ಟೀಕಾ ಕೃತ್ಪಾದರ, ವ್ಯಾಸರಾಜ ಮುನೀಶ್ವರರ ಗ್ರಂಥಗಳಿಗೆ ಎಲ್ಲ ವ್ಯಾಖ್ಯಾನವನ್ನ ಮಾಡಿ ಅದ್ಭುತವಾದ ಪಾಂಡಿತ್ಯ, ಅದ್ಭುತವಾದ ಜ್ಞಾನ. ಏನು ಜ್ಞಾನ ರಾಘವೇಂದ್ರ ಸ್ವಾಮಿಗಳವರ ಜ್ಞಾನ ಅಂದ್ರೆ ಆ ನಾಲೆಜಿಗೆ, ಆ ಜ್ಞಾನಕ್ಕೆ ಸರಿಸಮಾನರಾದವರಿಲ್ಲ. ಉಕ್ತಂ ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಸ್ತಿ ಕಚ್ಚಿದ. ರಾಘವೇಂದ್ರ ಸ್ವಾಮಿಗಳವರ ಜ್ಞಾನ ಅಂದ್ರೆ ಒಂದು ಬಾರಿ ಹೇಳಿದ್ದನ್ನೇ 20 ಬಾರಿ ಹೇಳೋದಿಲ್ಲ. ಒಂದ್ಸಾರಿ ಬರೆದರು ಅಂದ್ರೆ ಮುಗೀತು. ಅದನ್ನ ಅರೆಸ್ಟ್ ಮಾಡಿ ಮತ್ತೊಮ್ಮೆ ಬರೆಯೋದಿಲ್ಲ, ಅಳಗಿಸೋದಿಲ್ಲ. ಯೋಚನೆ ಮಾಡಿ, ಅಂತಹ ಅಪಾರವಾದ ಜ್ಞಾನ ರಾಘವೇಂದ್ರ ಸ್ವಾಮಿಗಳಲ್ಲಿದೆ. ಆದರೆ ಅವರ ಮಾತು ಸತ್ಯ, ನೀನು ಹೇಳಿದ ಮಾತು ಸತ್ಯ. ಯಾರು ನೀನು ಬರೆದ ಈ ರಾಘವೇಂದ್ರ ಸ್ತೋತ್ರವನ್ನ ಪಾರಾಯಣ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಅಷ್ಟೋತ್ತರವನ್ನ ಮಾಡ್ತಾರೆ, ಅವರಿಗೆಲ್ಲ ಇಷ್ಟಾರ್ಥಗಳನ್ನು ನಾನು ಕೊಡ್ತೇನೆ ಅಂತ ರಾಘವೇಂದ್ರ ಸ್ವಾಮಿಗಳವರ ವೃಂದಾವನದಲ್ಲಿ ಇರುವಂತಹ ಸ್ವಯಂ ಹಯಗ್ರೀವ ರೂಪಿಯಾದ ಪರಮಾತ್ಮನೇ ಉತ್ತರ ಕೊಟ್ಟ. ಸಾಕ್ಷಿ ಹಯಾಸೂತ್ರಹಿ. ಇದು ಒಂದು ಬಾರಿ ರಾಯರು ವೃಂದಾವನದಿಂದ ಮಾತಾಡಿದರು. ಆಮೇಲೆ ಮತ್ತೇನಾಯಿತು ಅಂದ್ರೆ, ಸುಮಾರು ಒಂದು ಅಪ್ಪಣ್ಣಾಚಾರ್ಯರು ಆಗಿ 100 ವರ್ಷಗಳಾದ ಮೇಲೆ ಮತ್ತೆ ಅದೇ ಅಪ್ಪಣ್ಣಾಚಾರ್ಯರೇ ಒಬ್ಬ ಕುರುಂಬ ಜಾತಿಯಲ್ಲಿ ಹುಟ್ಟಿ ಬರ್ತಾರೆ. ಆಗ ಅವನಿಗೆ ಬೆನಕಪ್ಪ ಅಂತ ಹೆಸರು. ಸುಮಾರು ರಾಯರ ವೃಂದಾವನ ಆದ ಮೇಲೆ 100 ವರ್ಷ ಆದ್ಮೇಲೆ ಮತ್ತೆ ಹುಟ್ಟಿ ಬಂದಾಗ ಅವರಿಗೆ ಏನೇನು ಪ್ರಶ್ನೆಗಳಿತ್ತು ಆ ಎಲ್ಲ ಪ್ರಶ್ನೆಗಳನ್ನ ರಾಯರ ಹತ್ರ ಹೋಗಿ ಕೇಳಬೇಕು. ನೋಡಿ, ನಿಮಗೆ ತುಂಬಾ ಆಶ್ಚರ್ಯದ ಸಂಗತಿ ಹೇಳಬೇಕು ಅಂದ್ರೆ, ಕೆಲವು ಊರುಗಳಲ್ಲಿ ಪ್ರಾಣದೇವರಿದ್ದಾರೆ. ಆ ಪ್ರಾಣದೇವರ ಮುಂದೆ ಹೋಗಿ ಅರ್ಚಕರು ಚೀಟಿಯಲ್ಲಿ ಬರೆದು ಹಾಕ್ಬೇಕು. ಪ್ರಾಣದೇವರೇ ದಯಮಾಡಿ ಉತ್ತರ ಕೊಡಿ ಸ್ವಾಮಿ, ದಯಮಾಡು ಸ್ವಾಮಿ, ಹೇಳು ಸ್ವಾಮಿ, ದಯಮಾಡು ಅಂದಾಗ ಆ ಪ್ರಾಣದೇವರ ತಲೆಯ ಮೇಲಿಂದ ಒಂದು ಹೂ ಕೆಳಗಡೆ ಬೀಳುತ್ತೆ. ಬಲಗಡೆಯಿಂದ ಬಿದ್ರೆ ನಿನ್ ಕೆಲಸ ಆಗತ್ತೆ, ಹೋಗು ಅಂತ ಅರ್ಥ. ನೋಡಿ, ಎಡಗಡೆಯಿಂದ ಬಿದ್ರೆ
ಕೆಲಸ ಆಗೋದಿಲ್ಲ, ಮಾಡಬೇಡ ಅಂತ ಅರ್ಥ. ತಲೆ ಮೇಲಿಂದ ಬಿದ್ರೆ 100% ಆಗೇ ಆಗತ್ತೆ ಅಂತ. ಹೀಗೆ ಇವತ್ತಿಗೂ ಇದೆ. ಪ್ರಾಣದೇವರ ದೇವಸ್ಥಾನದ ಮುಂದೆ ಹೋಗಿ ನಾವು ಚಿಕ್ಕವರಿದ್ದಾಗ ಬೆಳೆದಿರುವಂತಹ ಪ್ರಾಣದೇವರು, ಯಲಗೂರು ಪ್ರಾಣದೇವರು, ಅಲ್ಲಿ ಇವತ್ತಿಗೂ ನಾವು ನೋಡ್ತೇವೆ. ಕರ್ನಾಟಕ ಬಿಜಾಪುರ ಡಿಸ್ಟ್ರಿಕ್ಟ್ ಬರುತ್ತೆ. ಅಲ್ಲಿ ಹೋಗಿ ಇವತ್ತಿಗೂ ನಡೆಯುತ್ತೆ, ಪ್ರಾಣದೇವರು ಅನುಗ್ರಹ ಮಾಡ್ತಾರೆ. ಹಾಗೆ ಅದೇ ವಿಶ್ವಾಸದಿಂದ ಈ ಗಣಕಪ್ಪ ರಾಯರ ವೃಂದಾವನ ಮುಂದೆ ಕೂತ್ಕೊಂಡು, ಆಗ ಏನೂ ಇರಲಿಲ್ಲ. ಇವತ್ತಿನ ಹಾಗೆ ದೊಡ್ಡ ದೊಡ್ಡ ಲಾಡ್ಜ್ಗಳು, ರೂಮ್ಸ್ಗಳು ಏನಿರಲಿಲ್ಲ. ಆಗ ಬರೀ ವೃಂದಾವನ, ರಾಯರು ಅಷ್ಟೇ, ನದಿ, ತುಂಗಭದ್ರಾ ನದಿ. ಆಗ ಏನಾಯ್ತು ಅಂದ್ರೆ, ಅವನು ಬಂದು ರಾಯರ ವೃಂದಾವನ ಮುಂದೆ ಕೂತ್ಕೊಂಡು ಎಲ್ಲ ಮಾತಾಡಿ, ರಾಯರು ವೃಂದಾವನ ಒಳಗಡೆ ಇದ್ದೇ ಅವನ ಜೊತೆ ಮಾತಾಡಿ, ನಿಂಗೇನು ಪ್ರಶ್ನೆಗಳಿದೆ ಎಲ್ಲ ಕೇಳು. ಅವನಿಗೆ ಏನೇನು ಶಾಸ್ತ್ರೀಯವಾದ ಪ್ರಶ್ನೆಗಳಿತ್ತು ಅವೆಲ್ಲ ಕೇಳಿದ. ದೇವರ ಸರ್ವೋತ್ತಮತ್ವದ ಬಗ್ಗೆ, ಜಗಜ್ಜನ್ಮಾದಿ ಕರ್ತೃತ್ವದ ಬಗ್ಗೆ, ಸರ್ವಶಬ್ದ ವಾಚ್ಯತ್ವ ಅಂದ್ರೆ ಹೇಗೆ, ಅದು ಹೇಗೆ, ಇದು ಹೇಗೆ, ಅನೇಕ ಪ್ರಶ್ನೆಗಳನ್ನು ಕೇಳಿದ. ಕೇಳಿ ಏನ್ ಮಾಡಿದ ಅಂದ್ರೆ, ಸರಿ ಹಾಗಾದ್ರೆ ಇದು ಬರೀ ನಾವೊಬ್ಬನೇ ತಿಳ್ಕೊಂಡ್ರೆ ಅದು ಸರಿಯಲ್ಲ, ಎಲ್ಲಾರನ್ನೂ ಕರ್ಕೊಂಡು ಬರೋಣ ಅಂತ ಊರಿಗೆ ಹೋಗಿ ಎಲ್ಲಾ ಜನರನ್ನು ಕರ್ಕೊಂಡು ಜನರ ಮುಂದೆ ಏನು ಹೇಳಿದ ಅಂದ್ರೆ, ನೋಡ್ರಿ, ರಾಘವೇಂದ್ರ ಸ್ವಾಮಿಗಳವರು ವೃಂದಾವನ ಪ್ರವೇಶ ಮಾಡಿದ್ರೂ ಕೂಡ ಅವರು ಮಾತಾಡ್ತಾರೆ. ಜನರಿಗೆ ಆಶ್ಚರ್ಯ, ಏನು ನಿನಗೆ ಹುಚ್ಚಿಡಿದೆಯಾ? ವೃಂದಾವನ ಪ್ರವೇಶ ಮಾಡಿ 100 ವರ್ಷ ಆಗೋಯ್ತು. 100 ವರ್ಷದಲ್ಲಿ ಏನೇನು ಚೇಂಜಸ್ ಆಗುತ್ತೆ? 100 ವರ್ಷದಲ್ಲಿ ಎಷ್ಟು ಚೇಂಜಸ್ ಬರುತ್ತೆ? ನಿನಗೇನೋ ಸ್ವಪ್ನ ಬಿದ್ದಿರಬೇಕು. ನಿಜವಾಗಿಯೂ ನಿನಗೆ ವೃಂದಾವನದಿಂದ ಯಾವ ಧ್ವನಿ ಬಂದಿಲ್ಲ, ಯಾವ ನಿನಗೆ ಮಾತಾಡಿಲ್ಲ ಯಾರು ಬಂದ್ರೆ ಅಂದ್ರೆ, ಇಲ್ಲ ನನಗೆ ಗೊತ್ತು, ನಾನು ಹೋಗಿ ಮಾತಾಡಿದ್ದೀನಿ, ನೀವು ಬನ್ರಿ ಅಂತ ಎಲ್ಲರನ್ನು ಕರ್ಕೊಂಡೋಗಿ ಆಗ ರಾಯರ ವೃಂದಾವನದ ಮುಂದೆ ನಿಂತು ಕೂತ್ಕೊಂಡು ಹೋಗಿ ಅವರ ಮುಂದೆ ಒಂದು ದೀಪವನ್ನು ಹಚ್ಚಿ ಬೇಡಿಕೊಳ್ತಾರೆ, ಸ್ವಾಮಿ, ಅವತ್ತು ನಾನು ಬಂದಾಗ ಮಾತನಾಡಿದೆಯಲ್ಲ, ಇವತ್ತು ನಾ ಎಲ್ಲಾ ಜನರನ್ನು ಕರ್ಕೊಂಡು ಬಂದಿದ್ದೇನೆ, ಅದಕ್ಕಾಗಿ ಅವ್ರ ಮುಂದೆ ಮಾತಾಡು ಅಂದ್ರೆ, ಆಗ ರಾಘವೇಂದ್ರ ಸ್ವಾಮಿಗಳು ಮಾತಾಡಲೇ ಇಲ್ಲ. ಯಾರಿಗೂ ಮಾತಾಡಲಿಲ್ಲ. ಅವರಿಗೆ ಹೇಳಿದ್ರಂತೆ, ಅಲ್ಲಪ್ಪ, ನೀನು ಅವತ್ತು ಬಂದಾಗ ನೀನೇನು ಪ್ರಶ್ನೆಗಳು ಕೇಳಿದಿ ಆ ಪ್ರಶ್ನೆಗಳಿಗೆ ನಾನು ಮಾತಾಡ್ತೇನೆ. ಇವರು ಬಂದವರೇ ಇದ್ದಾರಲ್ಲ, ಇವರು ತಮ್ಮ ಮನೆ ಸಮಸ್ಯೆ ನನ್ನ ಹತ್ರ ಮಾತಾಡಿದ್ರೆ ನಾನು ಎಷ್ಟಂತ ಮಾತಾಡ್ಬೇಕು. ಯಾಕೆಂದ್ರೆ ಇವರ ಮನೆ ಸಮಸ್ಯೆಗಳು ಮುಗಿಯೋದೇ ಇಲ್ಲ. ಇವ್ರ ಮನೆ ಸಮಸ್ಯೆಗಳು ಮುಗಿಯೋದೇ ಇಲ್ಲ. ಕೊನೆಗೊಮ್ಮೆ ಏನಾಗತ್ತೆ ಅಂದ್ರೆ, ದೇವರು, ರಾಯರು ನಾವು ಬರ್ತಾ ಇರೋದನ್ನ ನೋಡಿ ಬಾಗ್ಲ ಹಾಕೊಂಡ್ಬಿಡ್ತಾರೆ. ಆ ದೂತಗೆ ಹೇಳ್ಬಿಡ್ತಾರೆ, ಬಾಗ್ಲ ಹಾಕೊಂಡು ಸ್ವಲ್ಪ ಅವನು ಬಂದ. ಯಾಕೆ ಬಂದವ ಬರೀ ಬೀಳ್ತಾನೆ, ಎಷ್ಟು ಕೊಟ್ಟರು ಸಾಕಾಗಲ್ಲ. ಎಲ್ಲಾ ಕೊಟ್ಟಾಯ್ತು, ಎಲ್ಲಾ ಮುಗಿದೋಯ್ತು, ಎಲ್ಲ ಆಗೋಯ್ತು, ಮತ್ತೇನೋ ತಗೊಂಡ್ ಬರ್ತಾನೆ. ಅದಾಗ್ಬೇಕು, ಇದಾಗ್ಬೇಕು, ಅದಾಗಿಲ್ಲ. ಇಷ್ಟು ದುಃಖ ಆಗತ್ತೆ ಅಂದ್ರೆ, ಮೊನ್ನೆ ಒಬ್ರು ಹೇಳಿದ್ರು, ನನಗೆ ತುಂಬಾ ಮನಸ್ಸಿಗೆ ದುಃಖ ಆಗಿ ಸ್ವಲ್ಪ ಅವ್ರನ್ನ ಬೈದೇ ಬಿಟ್ಟೆ. ಆಚಾರ್ಯ, ಮನೆಯಿಂದ ಹೊರಗೆ ಬಂದೆ, ಮಾರ್ಕೆಟಿಗೆ ಹೋಗ್ಬೇಕಾಗಿದೆ, ಆಟೋ ಸಿಗ್ತಾ ಇಲ್ಲ, ಆಟೋನೇ ಸಿಗ್ತಾ ಇಲ್ಲ. ಎಷ್ಟು ಪ್ರಯತ್ನ ಮಾಡಿದೆ, ಆಟೋ ಸಿಗ್ತಾ ಇಲ್ಲ. ರಾಘವೇಂದ್ರ, ಆಟೋ ಕೊಡಪ್ಪ ಅಂದೆ, ತಕ್ಷಣ ಆಟೋ ಬಂದ್ಬಿಟ್ಟು. ನಾನಂದೆ, ನಿಮ್ಮ ಆಟೋ ಸಿಗೋದಕ್ಕೆ ರಾಯರನ್ನು ಕೂಗಿದ್ರ? ಕಾಯ್ತಾ ಕೂತಿದ್ರ ರಾಯರು ನಿಮಗೆ ಆಟೋ ಕೊಡಿಸ್ಲಿಕ್ಕೆ? ಇಷ್ಟು ಸಣ್ಣದಕ್ಕೂ ರಾಯರನ್ನು ಬಿಡೋಲ್ಲ. ಆಟೋ ಸಿಗ್ಬೇಕು ಅಂದ್ರೆ ರಾಯರು ಬಿಡೋದು. ಮನೆಯಲ್ಲಿ ಪೆನ್ ಕಾಣೆ ಆಗಿದೆ ಅಂದ್ರೆ ರಾಯರೇ ಪೆನ್ ತಂದು ಕೊಡ್ರಿ ಅಂದ್ರೆ ಹುಡುಕ್ಲಿಕ್ಕೂ ಆಗೋದಿಲ್ವ ನಿನಗೆ? ಮೊಬೈಲ್ ಕಾಣೆ ಆಗಿದೆ ಅಂದ್ರೆ ರಾಯರು ಬೇಕು ಅಂದ್ರೆ
ಅದಕ್ಕೆ ರಾಯರು ವಿಚಾರ ಮಾಡ್ತಾ ಇದ್ದಾರೆ, ಇನ್ನು ನೀವು ಬಹಳ ಬೇಡ್ತಾ ಇದ್ರಿ ಅಂದ್ರೆ ಮುಗಿದು ನಾನು ಕ್ಲೋಸ್ ಮಾಡ್ಬಿಡ್ತೀನಿ, ಏನ್ ಬೇಡಿದ್ರು ಕೂಡ ನಾನು ಆಮೇಲೆ ಕೊಡೋದೇ ಇಲ್ಲ ಅಂತ. ಹಾಗಾಗಿ ರಾಯರಂತಾರೆ, ಇಲ್ಲ, ಅವ್ರ ಜೊತೆಗೆ ಮಾತಾಡಬೇಕು ಅಂದ್ರೆ ಅವ್ರು ಕೇಳುವ ಪ್ರಶ್ನೆಗಳೇನಿದೆ ಸರಿಯಾಗಿ ತಿಳ್ಕೋಬೇಕಲ್ಲ. ಆಗ ಆ ಬೆನಕಪ್ಪ ಅಂತ ನಾವೇನು ಕೇಳ್ತೇವೆ ಅಪ್ಪಣ್ಣಾಚಾರ್ಯರು, ಅವರೇ ಮತ್ತೆ ಮುಂದಿನ ಜನ್ಮದಲ್ಲಿ ಗುರು ಜಗನ್ನಾಥದಾಸರು ಅಂತ ಆಗ್ತಾರೆ. ತುಂಬಾ ದೊಡ್ಡ ಜ್ಞಾನಿಗಳು. ರಾಘವೇಂದ್ರ ಸ್ವಾಮಿಗಳವರ ಮೇಲೆ ಸಂಸ್ಕೃತದಲ್ಲಿಯೂ ಕಾವ್ಯವನ್ನು ಬರೆದಿದ್ದಾರೆ, ಅನೇಕ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಆಗ ಅವರು ಪೂರ್ವ ಜನ್ಮದಲ್ಲಿ ನಡೆದ ವಿಷಯವನ್ನ ತಾವು ಒಬ್ಬರು ಮುಂದೆ ಹೇಳ್ತಾ ರಾಯರ ಮೇಲೆ ಆಗ ಬರೆದಿರ್ತಕ್ಕಂತಹ ಒಂದು ಸ್ತೋತ್ರ, ಆಗ ಬರೆದಿರುವಂತಹ ಹಾಡು, ಯಾಕೆ ಮೂಕನಾದ್ಯೋ ಗುರುವೇ ನೀ ಯಾಕೆ ಮೂಕನಾದ್ಯೋ, ಯಾಕೆ ಮೂಕನಾದೆ ಲೋಕಪಾಲಕ ಎಲ್ಲ ಸಾಕುವರಾರಯ್ಯ ಶ್ರೀಕರ ರಾಘವೇಂದ್ರ, ಯಾಕೆ ಮೂಕನಾದ್ಯೋ, ಹಿಂದಕ್ಕೆ ನೀಯನ್ನ ಮುಂದೆ ಸುಳಿದಾಡಿದಿ ಮಂದಿಯೊಳಗೆ ಮಂದನ್ನ ಮಾಡಿದಿ, ಈಗ ಪಾಲಿಸಿದರೆ ಯೋಗಿ ಕುಲವರಿಯ ರಾಘವೇಂದ್ರ ಭವಸಾಧು ಧ್ಯಾನ್ವಯ್ಯ, ಯಾಕೆ ಮೂಕನಾದ್ಯೋ ಗುರುವೇ ನೀ ಯಾಕೆ ಮೂಕನಾದ್ಯೋ. ಆಗ ಈ ಹಾಡು ಮಾಡಿದ್ದಾರೆ, ಸ್ವಾಮಿ ನೀವು ಯಾಕೆ ಮೂಕರಾಗಿದ್ದೀರಿ, ಯಾಕೆ ಮಾತಾಡ್ತಾ ಇಲ್ಲ, ದಯಮಾಡಿ ಮಾತಾಡ್ರಿ, ದಯಮಾಡಿ ಮಾತಾಡ್ರಿ. ನಮ್ಮಂತ ಭಕ್ತರು ನಮಗೆ ಆ ನಿಷ್ಕಾಮವಾದ ಧರ್ಮವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಸಕಾಮವಾಗಿ ನಿಮ್ಮ ಹತ್ರ ಬರ್ತಾ ಇದ್ದೀವಿ, ದಯಮಾಡಿ ನೀವು ಅನುಗ್ರಹ ಮಾಡ್ರಿ ಮಾಡ್ರಿ ಅಂತ ಕೇಳಿದಾಗ ಆಮೇಲೆ ರಾಯರು ಒಬ್ಬೊಬ್ಬರ ಜೊತೆಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಒಬ್ಬೊಬ್ಬರ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಒಬ್ಬ ಬ್ರಿಟಿಷ್ ಅಧಿಕಾರಿ ಮನ್ರೋ ಜೊತೆಗೂ ಮಾತನಾಡಿದ್ದಾರೆ ರಾಯರು. ಬ್ರಿಟಿಷ್ ಅಧಿಕಾರಿಯ ಜೊತೆಗೆ ಮನ್ರೋ ಜೊತೆಗೂ ಕೂಡ ಮಾತನಾಡಿ ಅವನಿಗೂ ಅನುಗ್ರಹ ಮಾಡಿದ್ದಾರೆ. ಅಂದ್ರೆ ನಮಗೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳವರು ಅಷ್ಟು ಅನುಗ್ರಹವನ್ನು ಮಾಡಿದ್ದಾರೆ. ಆದರೆ ಒಂದು ವಿಚಾರವನ್ನು ನಾನು ಹೇಳ್ತೇನೆ, ನಾವೆಲ್ಲರೂ ಕೂಡ ಅವರ ವೃಂದಾವನವನ್ನ ದರ್ಶನ ಮಾಡ್ತೇವೆ, ಅವರ ಸ್ತೋತ್ರ ಪಾರಾಯಣವನ್ನು ಮಾಡ್ತೇವೆ. ಆ ವೃಂದಾವನವನ್ನ ಪಾರಾಯಣ ಮಾಡುವಾಗ, ಸ್ತೋತ್ರ ಮಾಡುವಾಗ, ಪ್ರದಕ್ಷಿಣೆ ನಮಸ್ಕಾರ ಮಾಡುವಾಗ ಅವರಲ್ಲಿ ನಮಗೇನ್ ಬೇಕು ಅದನ್ನೆಲ್ಲ ಬೇಡ್ಕೊಳ್ಳೋಣ. ಯಾಕೆಂದ್ರೆ ನಾವು ಒಂದು ಮನುಷ್ಯರು, ನಾನಾ ವಿಧವಾದ ಕಷ್ಟಗಳು ನಮಗಿದ್ದೇ ಇದೆ. ಕೆಲವೊಬ್ಬರಿಗೆ ರೋಗ ಪರಿಹಾರ ಆಗಬೇಕು, ಕೆಲವೊಬ್ಬರಿಗೆ ಹಣ ಬರಬೇಕು, ಕೆಲವೊಬ್ಬರಿಗೆ ಇಂಟರ್ನೆಟ್ ಬರಬೇಕು, ಕೆಲವೊಬ್ಬರಿಗೆ ಕಳೆದು ಹೋದ ಭೂಮಿ ಬರಬೇಕು, ಎಲ್ಲ ನೂರಾರು ಸಮಸ್ಯೆಗಳಿಗೆ ಸಂತಾನವಾಗಬೇಕು, ಸಂಪತ್ತೆಲ್ಲ ಬರಬೇಕು. ಅದರ ಜೊತೆಗೆ ಅದನ್ನ ಬೇಡುವುದರ ಜೊತೆಗೆ ಕೊನೆಗೆ ಅಪ್ಪಣ್ಣಾಚಾರ್ಯ ಒಂದು ಹೇಳಿದ್ದಾರೆ, ಅದನ್ನು ಬೇಡ್ಕೊಳ್ರಿ, ಇದನ್ನೂ ಕೊಡ್ರಿ, ಅದನ್ನೂ ಕೊಡ್ರಿ. ಇದನ್ನೂ ಕೊಡ್ರಿ ಅಂದ್ರೆ ಸಂತಾನ ಸಂಪತ್ತು. ನೋಡಿ ಅಲ್ಲಿ ಅಪ್ಪಣ್ಣಾಚಾರ್ಯ ಏನು ವಾಕ್ಯ ಹಾಕಿದ್ದಾರೆ ಅಂದ್ರೆ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ಯೇಹ ಸುಪಾಠವಾದಿ ದತ್ವಾ ಶರೀರೋಕ್ತ ಸಮಸ್ತ ದೋಷಾನ್ ಹತ್ವಾ ಸಮೋಯ ಗುರುರಾಗ. ಏನ್ ಬರೆದಿದ್ದಾರೆ ಅಂದ್ರೆ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ. ಅಲ್ಲಿ ಆ ಪರಿಶುದ್ಧ ಅನ್ನೋದನ್ನ ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ. ಪರಿಶುದ್ಧ ಸಂತಾನ, ಪರಿಶುದ್ಧ ಸಂಪತ್ತು, ಪರಿಶುದ್ಧ ಭಕ್ತಿ, ಮೂರು ಕೊಡ್ರಿ. ಸಂತಾನ, ಪರಿಶುದ್ಧವಾದ ಸಂತಾನ ಬೇಕಾಗಿದೆ ನಮಗೀಗ. ಬರೀ ಸಂತಾನ ಬೇಕಾಗಿಲ್ಲ. ಬರೀ ಸಂತಾನ ಆಗಿ ಪ್ರಯೋಜನ. ಮಕ್ಕಳು ಹುಟ್ಟಿ ಆ ಮಕ್ಕಳು ತಂದೆ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ತಂದೆ ತಾಯಿಗಳಿಗೆ ಬಿಟ್ಟು ಹೋಗಿ ಬಿಡ್ತಾರೆ, ಎಲ್ಲೋ ಯಾವುದೋ ದೇಶಕ್ಕೆ ಹೋಗಿ ಕೂತ್ಕೊಂಡು ಬಿಡ್ತಾರೆ.
ಅಲ್ಲಿಂದ ಬನ್ರಿ ಅಂದ್ರೆ ಬರೋದಿಲ್ಲ. ಪಾಪ ವಯಸ್ಸಾಗಿರುವಂತಹ ಮಕ್ಕಳು ತುಂಬಾ, ತಂದೆ ತಾಯಿಗಳು ತುಂಬಾ ಕಷ್ಟಪಡ್ತಾ ಇರ್ತಾರೆ. ಹಾಗಾಗೋದು ಬೇಡ. ಪರಿಶುದ್ಧ ಸಂತಾನ, ಪರಿಶುದ್ಧವಾದ ಮಕ್ಕಳು ಬೇಕು. ಶುದ್ಧವಾದ ಸದಾಚಾರಿಗಳಾದ ತಂದೆ ತಾಯಿಗಳು, ಗುರುಗಳು, ಹಿರಿಯರಲ್ಲಿ ಭಕ್ತಿ ಇತ್ಯಾದಿಗಳನ್ನು ಮಾಡುವಂತಹ ಪರಿಶುದ್ಧವಾದ ಸಂತಾನ. ಅದೇ ರೀತಿಯಾಗಿ ಪರಿಶುದ್ಧವಾದ ಸಂಪತ್ತು ನಮಗೆ ರಾಯರು ಕೊಡಬೇಕು ಅಂದ್ರೆ ಶುದ್ಧವಾದ ಸಂಪತ್ತನ್ನು ಕೊಡ್ಲಿಕ್ಕೆ. ನಮಗೆ ಸಂಪತ್ತು ಸ್ವಲ್ಪ ಕಡಿಮೆ ಬಂದರೂ ಪರವಾಗಿಲ್ಲ, ಆ ಸಂಪತ್ತು ಒಳ್ಳೆ ಶುದ್ಧವಾಗಿ ನಾವು ಅದನ್ನ ಗಳಿಸುವ ಹಾಗಾಗಿ. ಒಂದು ದಿವಸ ಏನಾಯ್ತು ಅಂದ್ರೆ, ಒಬ್ಬರು ನನ್ನನ್ನು ಭೇಟಿಯಾಗಿ ಹೇಳ್ತಾರೆ, ಸ್ವಾಮಿ ಆಚಾರ್ಯ ನಿಮ್ಮನ್ನ ಏಕಾಂತದಲ್ಲಿ ನಾನು ಭೇಟಿಯಾಗ್ತೇನೆ. ನಾನು ಹೇಳಿದೆ, ಯಾಕೆ ಏಕಾಂತ ಯಾಕೆ? ಇಲ್ಲ ರೂಮಲ್ಲಿ ಮಾತಾಡೋಣ. ಸರಿ ಆಯ್ತು, ರೂಮಲ್ಲಿ ಬನ್ನಿ. ರೂಮ್ ಒಳಗಡೆ ಕರ್ಕೊಂಡು ಹೋಗಿ ನನಗೆ ಒಂದು ಶಾಲಿಗ್ರಾಮ ದಾನ ಕೊಡ್ಲಿಕ್ಕೆ ಬಂತು. ನಾನು ಕೇಳಿದೆ, ಈ ಶಾಲಿಗ್ರಾಮ ದಾನವನ್ನ ಹೊರಗಡೆ ಕೊಡ್ಬೋದಾಗಿತ್ತಲ್ಲ, ಒಳಗೆ ಕರ್ಕೊಂಡು ಕೊಡ್ತಾ ಇದ್ದೀರಿ? ಇಲ್ಲ, ನನಗೆ ಒಂದು ಸಮಸ್ಯೆ ಆಗಿದೆ, ಆ ಸಮಸ್ಯೆ ಆಗಿದ್ದಕ್ಕಾಗಿ ಈ ರೀತಿಯಾಗಿ ಕೊಡ್ತಾ ಇದ್ದೀನಿ. ಹೌದಾ, ಏನಾಗಿದೆ? ಏನಿಲ್ಲ, ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯ್, ದೊಡ್ಡ ಅಧಿಕಾರದಲ್ಲಿದ್ದೇನೆ. ಬಹಳ ಏನಿಲ್ಲ, ಒಂದು 3 ಲಕ್ಷ ರೂಪಾಯಿ ಲಂಚ ತಗೊಂಡಿದ್ದೆ. 3 ಲಕ್ಷ ರೂಪಾಯಿ ಲಂಚ ತಗೊಂಡಿದೆ. ಅದು ಮನಸ್ಸಿಗೆ ತುಂಬಾ ಕಾಡ್ತಾ ಇದೆ. ಏನ್ ಮಾಡಬೇಕು ಅಂತ ಯಾರೋ ಒಬ್ಬರ ಆಚಾರ್ಯ ಕೇಳಿದೆ. ಅವ್ರು ಹೇಳಿದ್ರು, ಅದ್ಯಾಕಷ್ಟು ವಿಚಾರ ಪಡ್ತೀರಿ, ಒಂದು 3,000 ರೂಪಾಯಿ ಶಾಲಿಗ್ರಾಮ ತಗೊಂಡು ದಾನ ಕೊಟ್ಬಿಡ್ರಿ, ಅದೆಲ್ಲ ಹಾಗೆ ಪಿಟಾಸ್ ಆಗ್ಬಿಡುತ್ತೆ, ಎಲ್ಲ ಪರಿಹಾರ ಆಗ್ಬಿಡುತ್ತೆ ಎಂದು. ಅದಕ್ಕಾಗಿ ಆ ಶಾಲಿಗ್ರಾಮ ತಗೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ನಾನಂದೆ, ಇದು ತುಂಬಾ ಸ್ಪೆಷಲ್ ಕೇಸು ಅಂತ ಹೇಳಿದೆ. ಇದನ್ನೆಲ್ಲ ನಮಗೆ ಡೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ನೂರಾರು ಇದೆ ಈಗಾಗಲೇ. ಯಾರು ಹೆಂಗೆ ದಾನ ಕೊಟ್ಟಿದ್ದಾರಂತ ಗೊತ್ತಿಲ್ಲೇ ನಾವು ದಾನ ತಗೊಂಡಿರ್ತೀವಿ. ಅದಲ್ಲೇ ನೀನು ಹೇಳಿ ಬೇರೆ ಕೊಡ್ತಾ ಇದ್ದೀವಿ ಮಾರಾಯ, ಸರ್ವದಾ ನೀನು ಬೇಡ, ನಿನ್ನ ಶಾಲಿಗ್ರಾಮ ಬೇಡ, ಏನು ಬೇಡ, ನಮಗೆ ಶಾಲಿಗ್ರಾಮ ಕೊಂಡ್ಕೊಳ್ಳೇಬಾರದು ಅಂತ ಹೇಳ್ತಾರೆ ಆಚಾರ್ಯರು. ಅಂತಹದ್ದನ್ನೆಲ್ಲ ಹೀಗೆ ಮಾಡ್ತಾ ಇದೆಯಾ ಅಂತ ಹೇಳಿದೆ. ಏನ್ ಹೇಳಿಕ್ ಬಂದೆ ಅಂದ್ರೆ, ಪರಿಶುದ್ಧವಾದ ಸಂಪತ್ತನ್ನ ನಾವು ಗಳಿಸಬೇಕು. ಇನ್ನೊಬ್ಬರಿಗೆ ಪೀಡೆಯನ್ನ ಕೊಟ್ಟು, ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಟ್ಟು, ಅವರಿಗೆ ಮೋಸ ಮಾಡಿ ಇತ್ಯಾದಿಗಳನ್ನ ಮಾಡದೆ ಪರಿಶುದ್ಧವಾದ ಸಂತಾನ, ಪರಿಶುದ್ಧವಾದ ಸಂಪತ್ತು, ಅದರ ಜೊತೆಗೆ ಪರಿಶುದ್ಧವಾದ ಭಕ್ತಿ. ನೋಡಿ, ಈ ಭಕ್ತಿಯೊಳಗೆ ಶುದ್ಧ ಅಶುದ್ಧ ಅಂತ ಇದೆ. ಬಹಳ ಆಶ್ಚರ್ಯ. ಅಲ್ಲ, ಭಕ್ತಿ ಎಂದರೆ ಒಳ್ಳೆಯದಲ್ವಾ? ಭಕ್ತಿ ಒಳಗಡೆ ಏನು ಶುದ್ಧ ಅಶುದ್ಧ ಅಂತಿದೆಯಾ? ಹೌದು. ಒಂದು ಅಶುದ್ಧವಾದ ಭಕ್ತಿ, ಒಂದು ಶುದ್ಧವಾದ ಭಕ್ತಿ, ಎರಡಿದೆ. ಅಶುದ್ಧವಾದ ಭಕ್ತಿ ಅಂದ್ರೆ ಏನು? ಅಶುದ್ಧವಾದ ಭಕ್ತಿ ಅಂದ್ರೆ ಇವತ್ತು ಪ್ರಾಯ ನಾವೆಲ್ಲ ಮಾಡ್ತಾ ಇರೋ ಭಕ್ತಿ ಅಶುದ್ಧವಾದ ಭಕ್ತಿ. ಅಶುದ್ಧವಾದ ಭಕ್ತಿ ಅಂದ್ರೆ ಏನು ಗೊತ್ತಾ? ಇದೇ ನಾವು ದೇವರ ಹತ್ತಿರ ಹೋಗಿ, ನೋಡಪ್ಪ ನನಗೆ ಇದು ಹಿಂಗಾದ್ರೆ ನಾನು ಹಿಂಗ್ ಮಾಡ್ತೇನೆ, ನನಗೆ ನನ್ನ ಹೆಣ್ಣು ಮಗಳಿಗೆ ಪಾಪ ಸಂತಾನ ಇಲ್ಲ, ನನ್ನ ಹೆಣ್ಮಗಳಿಗೆ ಸಂತಾನ ಹುಟ್ಟಿದ್ರೆ ನಿಂಗೆ ತೊಟ್ಲ ಹಾಕ್ತೀನಿ ಅಂದ್ರೆ ಏನಿದು? ರಾಯರೇ ಹೇಳ್ತಾರೆ ಈ ಮಾತನ್ನ. ರಾಯರೇ ಪ್ರಹ್ಲಾದರಾಜರಾಗಿದ್ದಾಗ ಈ ಮಾತನ್ನು ಹೇಳ್ತಾರೆ, ನಸಭೃತ್ಯ ಸವೈವಣಿಕ. ದೇವರೇ, ನಿನ್ನ ಹತ್ತಿರ ಬಂದು ನನಗೇನಾದ್ರೂ ಅದು ಬೇಕು, ಅದಕ್ಕಾಗಿ ಇದನ್ನು ಮಾಡ್ತೇನೆ, ನನಗೆ ಮಕ್ಕಳಿಗೆ ಸಂತಾನ ಆಗಬೇಕು ಅನ್ನೋದಕ್ಕಾಗಿ ಪ್ರದಕ್ಷಿಣೆ ಮಾಡ್ತೇನೆ, ನಮಸ್ಕಾರ ಮಾಡ್ತೇನೆ ಅಂತ ಅಂದ ಅಂದ್ರೆ ಅವ ಭೃತ್ಯನಲ್ಲ, ಸೇವಕನಲ್ಲ, ಅವನೊಬ್ಬ ವ್ಯಾಪಾರಿ, ಬಿಸಿನೆಸ್ ಮ್ಯಾನ್, ಅವನೊಬ್ಬ ವ್ಯಾಪಾರಿ. ಯಾಕೆ? ನಿನ್ನ ಹತ್ರ ಬಂದು ನಿನ್ನ ಸ್ತೋತ್ರ ಮಾಡಿ, ನಿನಗೆಲ್ಲ ಅರ್ಚನೆಯನ್ನ ಮಾಡಿ ಕೆಳಗಡೆ ಒಂದು ಕೈ ಇಟ್ಟಿದ್ದಾನೆ.
ಇದು ಅಶುದ್ಧವಾದ ಭಕ್ತಿ. ಈ ತರಹ ಅಶುದ್ಧವಾದ ಭಕ್ತಿಯನ್ನ ಮಾಡಬೇಡಿ. ಯಾಕೆಂದ್ರೆ ಪ್ರಹ್ಲಾದರಾಜರು ಸ್ವಯಂ ತಾವೇ ಈ ಮಾತನ್ನು ತೋರಿಸಿಕೊಡ್ತಾರೆ. ಅವರು ಪರಿಶುದ್ಧವಾದ ಜ್ಞಾನವನ್ನ ಪಡೆದಿದ್ದಾರೆ, ಪರಿಶುದ್ಧವಾದ ಭಕ್ತಿಯನ್ನು ದೇವರಲ್ಲಿ ಮಾಡಿದ್ದಾರೆ. ನರಸಿಂಹದೇವರು ಬಂದು ಕೇಳ್ತಾರೆ ಪ್ರಹ್ಲಾದರಾಜರಿಗೆ, ನಿನಗೆ ಏನ್ ಬೇಕೋ ಅದನ್ನು ಕೊಡ್ತೀನಪ್ಪ, ಬರಬೇಡು ಅಂದಾಗ ಪ್ರಹ್ಲಾದರಾಜರು ಹೇಳ್ತಾರೆ, ನನಗೆ ಸ್ವಾಮಿ ಏನು ಬೇಡ, ಒಂದು ಬೇಡ್ತೇನೆ. ಏನ್ ಬೇಡ್ತೇನೆ ಅಂದರೆ ಇನ್ನೊಬ್ಬರನ್ನ ಬೇಡಬೇಕು ಎಂಬ ಮನಸ್ಸನ್ನು ಕೊಡಬೇಡ, ಅದನ್ನೇ ಬೇಡೋದು. ಕಾಮಾನ ಹೃದಯ ಸಂಪ್ರೋಹಂ ಭವದಸ್ತು ಋಣೇ ವರಂ. ಇನ್ನೊಬ್ಬರನ್ನ ನಾನು ಬೇಡೋದು ಬೇಡ, ಹಾಗೆ ಮಾಡು ಅಂತ ಪ್ರಹ್ಲಾದರಾಜರು ನರಸಿಂಹದೇವರನ್ನ ಬೇಡ್ತಾರೆ. ಅದರ ವಿಚಾರ ಮಾಡಿ ನಮಗೆ ಪರಿಶುದ್ಧವಾದ ಭಕ್ತಿಯನ್ನ ದೇವರಲ್ಲಿ ಬೇಡಬೇಕಾಗುತ್ತೆ. ಒಂದು ದಿವಸ ಇಂತಹ ದೊಡ್ಡ ಚಾತುರ್ಮಾಸ್ಯ ಪರ್ವಕಾಲದಲ್ಲಿ ಒಂದು ಏಕಾದಶಿಯನ್ನು ನಾವು ಮಾಡಿ ಭಗವಂತನಿಗೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಭಗವಂತ ನಿನ್ನ ಪ್ರೀತಿಗೋಸ್ಕರವಾಗಿ ವ್ರತವನ್ನು ಮಾಡ್ತಾ ಇದ್ದೇನೆ, ನಿನ್ನ ಪ್ರೀತಿಗೋಸ್ಕರವಾಗಿ ಮೊಸರು ವ್ರತ ನೋಡಿ, ಹಾಲು ವ್ರತ ತುಂಬಾ ಈಸಿಯಾಗಿ ಮಾಡಬಹುದು, ತುಂಬಾ ಸರಳವಾಗಿ ಮಾಡಬಹುದು. ದೇವರ ಪ್ರೀತಿಗೋಸ್ಕರವಾಗಿ ಒಂದು ತಿಂಗಳು ಮೊಸರು ತಿನ್ನೋದಿಲ್ಲ, ಏನು ತುಂಬಾ ಕಷ್ಟವೇ ಇಲ್ಲ. ಆದರೆ ದೇವರು ಮತ್ತೆ ಅದನ್ನ ಅಪ್ಲಿಕೇಶನ್ ಕೊಡಬೇಡಿ. ಸ್ವಾಮಿ ಪರಮಾತ್ಮ ಒಂದು ತಿಂಗಳು ನಾವು ಮೊಸರು ವ್ರತವನ್ನು ಮಾಡ್ತೇವೆ, ಅದಕ್ಕೋಸ್ಕರವಾಗಿ ನಮ್ಮನೆಯವರಿಗೆ ಮತ್ತೆ ಅವರಿಗೆ ಸ್ವಲ್ಪ ಪ್ರಮೋಷನ್ ಬರಬೇಕು, ಹಾಗೆ ದೇವರ ಹತ್ರ ವ್ಯಾಪಾರ ಮಾಡಬೇಡಿ. ಅದಕ್ಕಾಗಿ ಕೊನೆಗೆ ಅಪ್ಪಣ್ಣಾಚಾರ್ಯ ಮಾತನ್ನು ಹೇಳ್ತಾರೆ, ತವ ಸಂಕೀರ್ತನ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಸ್ವಾಮಿ ನಿಮ್ಮ ಹತ್ತಿರ ಬಂದು ನಾನು ಏನ್ ಬೇಡ್ತೇನೆ ಅಂದ್ರೆ, ನಿಮ್ಮ ನಾಮಸ್ಮರಣೆಯಲ್ಲಿ ಯಾಕೆ ಮಾಡ್ತೇನೆ ಅಂದ್ರೆ ವೇದ ಶಾಸ್ತ್ರಾರ್ಥ ಜ್ಞಾನಕ್ಕಾಗಿ, ವೇದಗಳ ಜ್ಞಾನ ಶಾಸ್ತ್ರಗಳ ಜ್ಞಾನಕ್ಕಾಗಿ ನಾನು ಬೇಡ್ತೇನೆ. ಅದಕ್ಕಾಗಿ ದಾಸರು ಒಂದ್ ಕಡೆಗೆ ಹೇಳ್ತಾರಲ್ಲ, ಕಂಡ ಕಂಡ ಕಡೆಗೆ ಹೋಗಿನ ಬೆಂಡಾದೆನೋ ಕೊನೆಗೆ, ಕಂಡ ಕಂಡವರ ಕೊಂಡಾಡುತ್ತ ನಿಮ್ಮ ಕಂಡೆ ಕಡ್ಡ ಕಡೆಗೆ, ಹೋಯತಿ ರಾಘವೇಂದ್ರ ಹೋಯತಿ ವರದೇಂದ್ರ, ಶ್ರೀ ಗುರು ರಾಯ ರಾಘವೇಂದ್ರ ನೇಮವು ಎನಗೆಲ್ಲಿ ಇರುವುದು ಕಾಮಾಧವನಲ್ಲಿ, ಶ್ರೀ ಮಹಾಮಹಿಮನೆ ಪಾಮರನಾಂಬ ನಾಮ ಒಂದೇ ಬಲ್ಲೆ, ಶ್ರೀ ಗುರು ರಾಯ ರಾಘವೇಂದ್ರ ಹೋಯತಿ ವರದೇಂದ್ರ, ಶ್ರೀ ಗುರು ರಾಯ ರಾಘವೇಂದ್ರ ಮಂತ್ರವ ನಾಗರಿಯೇ, ಶ್ರೀಮದ್ ಮಂತ್ರಾಲಯ ದೊರೆಯೇ, ಅಂತರಂಗದೋಳ್ ನಿಂತು ಪ್ರೇಮಿಸೋನಂತಾದ್ರೀಶನರಿಯೇ, ಶ್ರೀ ಗುರು ರಾಯ ರಾಘವೇಂದ್ರ. ಎಷ್ಟು ಸುಂದರವಾದ ಪ್ರಾರ್ಥನೆ ನೋಡಿ. ಮಂತ್ರವನಾರಿಯೇ, ನನ್ ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ನೀನೇ ನನ್ನೊಳಗಡೆ ನಿಂತು ಅಂತರಂಗದೋಳು ನಿಂತು ಪ್ರೇರಿಸಿ, ನೀವೇ ನನ್ನೊಳಗೆ ನಿಂತು ಪರಿಶುದ್ಧವಾದ ಭಕ್ತಿ, ಪರಿಶುದ್ಧವಾದ ಜ್ಞಾನ, ಪರಿಶುದ್ಧವಾದ ಸಂತಾನ ಅದನ್ನೆಲ್ಲವನ್ನ ಕೊಡ್ರಿ ಅಂತ ನಾವು ರಾಘವೇಂದ್ರ ಸ್ವಾಮಿಗಳವರಲ್ಲಿ ಪರಿಪರಿಯಿಂದ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಅಂತಹ ದೊಡ್ಡ ಗುರುಗಳ ಸನ್ನಿಧಾನದಲ್ಲಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ರಾಘವೇಂದ್ರ ಸ್ವಾಮಿಗಳವರ ಈ ಮೃತ್ತಿಕಾ ವೃತ್ತಾಂತದ ಈ ದಿವ್ಯವಾದ ಸನ್ನಿಧಾನದಲ್ಲಿ ತಾವೆಲ್ಲ ಭಕ್ತರು ಬಂದಿದ್ದೀರಿ. ತಾವೆಲ್ಲ ಭಕ್ತರು ಕೂಡ ಇವತ್ತೇ ಪ್ರತಿಜ್ಞೆಯನ್ನ ಮಾಡಿ, ಸ್ವಾಮಿ ಇನ್ಮೇಲೆ ನಿಮ್ಮ ಹತ್ರ ಬಂದರೆ ನಾನು ಬೇರೆ ಏನು ಬೇಡೋದಿಲ್ಲ, ಭಕ್ತಿಯನ್ನ ಮಾತ್ರ ಬೇಡುತ್ತೀನಿ